ಸೊ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದ ಟಾಪಿಕ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಆಯ್ತಾ. ಸೊ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ಜಿಯೋ ಮತ್ತು ಏರ್ಟೆಲ್ ಅವರು ತಮ್ಮ ರೀಚಾರ್ಜ್ ಪ್ಲ್ಯಾನ್ಸ್ಗಳನ್ನು 25ಇಂದ 30% ತನಕ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಸೊ ನಿಮಗೆಲ್ಲರೂ ಗೊತ್ತೇ ಇದೆ. ಸೊ ಇವಾಗ ಇವರು ಈ ಥರ ಇನ್ಕ್ರೀಸ್ ಮಾಡೋದ್ರಿಂದ ಏನೋ ಒಂದು ಹೊಸ ಬದಲಾವಣೆ ಬಂದಿದೆ ಅಂತ ಹೇಳಿದರೆ, ಅದು ಬಂದ್ಬಿಟ್ಟು ನಮ್ಮ BSNL ಸಿಮ್ ಏನಿದೆಯಲ್ಲ, ಅದಕ್ಕೆ ಎಲ್ಲರೂ ಕೂಡ ತಮ್ಮ ಸಿಮ್ಗಳನ್ನು BSNLಗೆ ಪೋರ್ಟ್ ಮಾಡ್ತಿದ್ದಾರೆ. ಹಾಗೆ ಹೊಸ BSNL ಸಿಮ್ಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗೆ ಟಾಟಾ ಮತ್ತು BSNL ಕೂಡ ಕೊಲಾಬ್ ಆಗ್ತಿರುವಂಥ ವಿಷಯ ಕೂಡ ಇದೆ ಆಯ್ತಾ ಇದ್ರ ಮಧ್ಯ. ಸೊ ಅದೊಂದು ಇಂಟ್ರೆಸ್ಟಿಂಗ್ ವಿಷಯ. ಯಾಕಂದರೆ BSNLನ ನೆಟ್ವರ್ಕ್ ಬಾತೋ BSNLನ ಏನಿದೆ BSNL ಬಿದ್ದೇ ಹೋಗುತ್ತೋ ಆ ರೇಂಜಿಗೆ ಹೋಗ್ಬಿಡ್ತೈತೆ BSNL. ಸೊ ಇವಾಗ ಒಂದು ಇಂಪ್ರೂವ್ಮೆಂಟ್ ಆಗ್ತಿದೆ BSNLಲ್ಲಿ. ಸೊ ಏನಂಗೆ ಎಲ್ಲರೂ ಕೂಡ BSNLಗೆ ಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ, ನಾವು ಜಿಯೋ ಸಿಮ್ಮಲ್ಲಿ ಬಂದುಬಿಟ್ಟು ಎಷ್ಟು ₹200 ಹಾಕಿದ್ರು, ₹200 ಇದನ್ನು ರೀಚಾರ್ಜ್ ಇದ್ದಲ್ಲ, ಅದು ಬಂದುಬಿಟ್ಟು ಈಗ ಸಿರ್ಫ್ 18 ಡೇಸ್ಗಾಗಿದೆ ಆಯಿತಾ. ₹200 ರೀಚಾರ್ಜ್ ಬಂದುಬಿಟ್ಟು 18 ಡೇಸ್ಗೆ ಆಗಿಬಿಟ್ಟಿದೆ ನಮ್ಮ ಜಿಯೋ ಸಿಮ್ಮಲ್ಲಿ. ಹಾಗೆ ಏರ್ಟೆಲಲ್ಲೂ ಕೂಡ ಜಿಯೋಕ್ಕಿಂತ ಜಾಸ್ತಿ ಹೈಪ್ ಮಾಡಿದ್ದಾರೆ ಏರ್ಟೆಲ್ ಅವರು. ಯಾಕಂದರೆ ಅದಕ್ಕಿಂತ ಜಿಯೋಕ್ಕಿಂತ ಜಾಸ್ತಿ ರೀಚಾರ್ಜ್ ಪ್ಲ್ಯಾನ್ಸ್ಗಳನ್ನ ಏರ್ಟೆಲ್ ಅವರು ಕೂಡ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಯಾರು ಮಿಡಲ್ ಕ್ಲಾಸ್ ಇದ್ದಾರೋ, ಪಬ್ಲಿಕ್ ಇದ್ದಾರೋ, ಅವರಿಗೆ ಮೊಬೈಲ್ ರೀಚಾರ್ಜ್ ಮಾಡೋಕ್ಕೆ ತುಂಬ ಹತ್ತತ್ರ ₹500 ಗುರು. ದಿನಕ್ಕೆ ನೀವು 2 GB ಡಾಟಾದು ರೀಚಾರ್ಜ್ ಎಲ್ಲ ಹಾಕೊಂಡ್ರೆ ನಿಮಗೆ ₹500 ತನಕ ಬೇಕಾಗತ್ತೆ ಆಯಿತಾ. ಅದೇ ನೀವು BSNLನ ಪ್ಲ್ಯಾನ್ ಬಗ್ಗೆ ನೋಡೋದಾದರೆ, ಸೊ BSNL ಪ್ಲ್ಯಾನ್ ನೋಡೋದಾದರೆ ನಿಮಗೆ $298 ಅಂದರೆ ₹200 ಸಮಥಿಂಗ್, ಒಂದು ₹200 ಹಾಕಿ 40 ದಿನಗಳ ತನಕ 2 GB ಡಾಟಾ ಹಾಗೂ ಅನ್ಲಿಮಿಟೆಡ್ ಕಾಲ್ ಪ್ಲಸ್ 100 SMS ಇದೆ. ಇಲ್ಲೇ ನೀವು ಯೋಚನೆ ಮಾಡ್ಬೋದು ಆಯಿತಾ, ತುಂಬ ಚೀಪಾಗಿ ಸಿಗ್ತಿದೆ. ಆದರೆ ಇನ್ನೊಂದು ಇಶ್ಯೂ ಏನಂತ ಹೇಳಿದರೆ, BSNL ನೆಟ್ವರ್ಕ್ ಬಂದುಬಿಟ್ಟು ಎಲ್ಲ ಕಡೆನೂ ಬರ್ತಾ ಇಲ್ಲ. ಸೊ ನಾವು ಸಿಮ್ನ ಪೋರ್ಟ್ ಮಾಡ್ಬೋದಾ, ನಮ್ಮ ಕಡೆಯಲ್ಲಿ ನೆಟ್ವರ್ಕ್ ಬರುತ್ತಾ, ನಿಮ್ಮ ಕಡೆಯಲ್ಲಿ ಬಂದು ನಮ್ಮ ಮನೆ ಒಳಗಡೆ ಬರುತ್ತಾ, ಅದನ್ನ ಹೆಂಗೆ ಚೆಕ್ ಮಾಡ್ಕೊಳ್ಳೋದು, ಮನೆ ಒಳಗಡೆ BSNL ನೆಟ್ವರ್ಕ್ ಇದೆಯಾ ಇಲ್ವಾ, ಬರ್ತಾ ಇಲ್ವಾ, ಇದಂತ ತುಂಬ ಡೌಟ್ಸ್ ಇರುತ್ತೆ ಎಲ್ಲರಿಗೂ. ನಮ್ಮ ಮನೇಲಿ ನೆಟ್ವರ್ಕ್ ಬರ್ತಾ ಇದೆಯಾ. ಏನಾಗುತ್ತೆ ಅಂದರೆ, ನಮ್ಮ ಊರಲ್ಲಿ ನೆಟ್ವರ್ಕ್ ಇರುತ್ತೆ, ಆದರೆ ನಮ್ಮ ಮನೆಯಲ್ಲಿ BSNL ನೆಟ್ವರ್ಕ್ ಇರೋದಿಲ್ಲ. ಅದು ನಮ್ಗೆ ಗೊತ್ತಿರೋದಿಲ್ಲ. ಅದು ನಾವೇನು ಅನ್ಸ್ಕೊಳ್ತೀನಿ, ನಮ್ಮ ಊರಲ್ಲಿ ನೆಟ್ವರ್ಕ್ ಇದ್ದು ನಾನು ಕೂಡ BSNLಗೆ ಪೋರ್ಟ್ ಮಾಡ್ಕೊಳ್ತೀನಿ ನನ್ನ ಏರ್ಟೆಲ್ ಅಥವಾ ಜಿಯೋ ಸಿಮ್ಮನ್ನು. ಸೊ ಕಡಿಮೆ ರೀಚಾರ್ಜ್ ಪ್ರೈಸ್ ಏನಿದೆ, ಕಡಿಮೆ ರೀಚಾರ್ಜ್ ಸಿಗುತ್ತಲ್ಲ, ಅದರಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ಪೋರ್ಟ್ ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಬಂದು ನೋಡಿದಾಗ ನಿಮಗೆ ನಿಮ್ಮ BSNL ಸಿಮ್ ಏನಿದೆ ಅದು ನೆಟ್ವರ್ಕ್ ಇರೋದಿಲ್ಲ. ಅಲ್ಲಿ ಮತ್ತೊಂದು ಇಶ್ಯೂ ಕೂಡ ಆಗುತ್ತೆ. ಆವಾಗ ನೀವು ಮತ್ತೊಂದು ಹೊಸ ಜಿಯೋ ಸಿಮ್ನ ತಗೊಳ್ಬೇಕಾಗತ್ತೆ. ಯಾಕಂದರೆ ನಿಮ್ಗೆ ತಿರ್ಗಾ ಅದನ್ನ ಪೋರ್ಟ್ ಮಾಡೋದಕ್ಕೆ 60 ಡೇಸ್ ಸಮಥಿಂಗ್ ಕಾಯಬೇಕಾಗತ್ತೆ ಆಯಿತಾ. 2 ಮಂತ್ಸ್ ಕಾಯಬೇಕಾಗತ್ತೆ. ಈಗ ಒಂದ್ಸಲ ಪೋರ್ಟ್ ಮಾಡಿದ್ರೆ ನೀವು BSNLಗೆ, ಅದನ್ನು ಪುನಃ ಜಿಯೋಗೆ ಪೋರ್ಟ್ ಮಾಡಬೇಕಂತಿದ್ರೆ ನಿಮಗೆ ಮತ್ತೆ 60 ದಿನಗಳ ತನಕ ಕಾಯಬೇಕಾಗತ್ತೆ. ಸೊ ಅದಕ್ಕೆ ಇದೆಲ್ಲದಕ್ಕೂ ಒಂದೇ ಒಂದು ಸೊಲ್ಯೂಷನ್ ಏನಂತ ಹೇಳಿದರೆ, ಸೊ ನೀವಿರುವಂಥ ಎಕ್ಸಾಕ್ಟ್ ಲೊಕೇಶನ್ ಏನಿದೆಯಲ್ಲ, ಅಲ್ಲಿ ನಿಮಗೆ ನೆಟ್ವರ್ಕ್ ಬರ್ತಾ ಇದೆಯಾ, ನಿಮ್ಮ ಸಿಮ್ನ ನೆಟ್ವರ್ಕಲ್ಲಿ ಬರ್ತಾ ಇದೆಯಾ, ಅಥವಾ ನಿಮ್ಮ ಏನು BSNL ಸಿಮ್ ಏನಿದೆಯಲ್ಲ ಅದು ನೆಟ್ವರ್ಕಲ್ಲಿ ನಿಮ್ಮ ಮನೆ ಒಳಗಡೆ ಬರ್ತಾ ಇದೆಯಾ, ಇವಾಗಲೇ ಪ್ರೀಪೇಡ್ ಆಗಿ ಚೆಕ್ ಮಾಡಿಕೊಂಡೆ, ನೀವು ಸಿಮ್ನ ಪೋರ್ಟ್ ಮಾಡೋ ಮೊದಲೇ ಇದನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಐಡಿಯಾ ಸಿಕ್ಬಿಡುತ್ತೆ ನಿಮಗೆ ಸಿಮ್ ತಗೊಳ್ಬೇಕಾ ಅಥವಾ ಬೇಡವಾ ಅಂತ. ಒಂದು ವೇಳೆ ನೀವು ಪೋರ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮನೆಯಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿದರೆ, ನಿಮಗೂ ಸಿಮ್ ತೊಗೊಂಡಿದ್ದು ವೇಸ್ಟ್ ಆಗುತ್ತೆ. ಹಾಗೆ ನಿಮ್ಗೆ ಅದನ್ನು ಪುನಃ ಪೋರ್ಟ್ ಮಾಡೋಕ್ಕೂ ಆಗೋದಿಲ್ಲ. ಯಾಕಂದರೆ 60 ಡೇಸ್ ತನಕ ಕಾಯಬೇಕಾಗತ್ತೆ. ನಿಮಗಿರೋ ಒಂದೇ ದಾರಿ ಅಂದರೆ ಹೊಸ ಸಿಮ್ನ ತಗೊಳ್ಬೇಕಾಗತ್ತೆ. ಸೊ ಇದನ್ನು ಹೇಗೆ ಮಾಡೋದು, ಹೇಗೆ ನಮ್ಮ ಮನೆ ಒಳಗಡೆ BSNL ನೆಟ್ವರ್ಕ್ ಬರ್ತದಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ, ಮೊದಲು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಗ್ರಾಮಿಂದ ಬಂದವರಿಗೆ ಲಿಂಕು ಕಮೆಂಟ್ ಬಾಕ್ಸಲ್ಲಿ ಇಟ್ಟಿರ್ತೀನಿ ಆಯಿತಾ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಂಡು ಬಂದವರಿಗೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿದ್ದೀನಿ, ಹೋಗ್ಬಿಟ್ಟು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೇಗಂತ. ಕ್ಲಿಯರ್ ಆಗಬೇಕಂತಿದ್ರೆ ಈ ವಿಡಿಯೋನ ಕರೆಕ್ಟಾಗಿ ನೋಡಿ ಆಯಿತಾ. ಸೊ ಏನಪ್ಪ ಅಂತ ಹೇಳಿದ್ರೆ, ಫಸ್ಟು ನಾನು ಮೊಬೈಲ್ ತೊಗೊಳ್ತೀನಿ. ಸೊ ಇದರಲ್ಲಿ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಅಂದರೆ ಗೂಗಲ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ ಆಯಿತಾ. ಸೊ ಇಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಕವರೇಜ್ ಮ್ಯಾಪ್ BSNL ಅಂತ ಸರ್ಚ್ ಮಾಡಬೇಕಾಗತ್ತೆ. ಸೊ ನಾನಿವಾಗ ಇಲ್ಲಿ ಸರ್ಚ್ ಮಾಡ್ತೀನಿ, ಕವರೇಜ್ ಮ್ಯಾಪ್ BSNL ಅಂತ ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಮೊದಲು ಬರುವಂಥ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಈ ಒಂದು ವೆಬ್ಸೈಟ್ನ ನಾನು ಕೂಡ ಇವಾಗ ಓಪನ್ ಮಾಡ್ಕೊಳ್ತೀನಿ. ಸೊ ಈ ವೆಬ್ಸೈಟ್ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ನೆಟ್ವರ್ಕ್ ಯಾವ ಸಿಮ್ ಟೈಪ್ ಅಂತ ಕೇಳ್ತಾ ಇದ್ದ ನಿಮಗೆ ಇಲ್ಲಿ. ಸೊ ಅದನ್ನು ನೀವು BSNL ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಬ್ಸಲ್ಯೂಟ್ಲಿ ನೀವು BSNL ಹುಡ್ತಾ ಇರೋದು. ನೆಕ್ಸ್ಟ್ ಇದಾದ ನಂತರ ನಿಮಗೆ ನಿಮ್ಮ ಲೊಕೇಶನ್ನ ಸರ್ಚ್ ಮಾಡೋಕ್ಕೆ ಹೇಳುತ್ತೆ. ಸೊ ಇಲ್ಲಿ ಕೆಲವೊಂದು ಕಡೆ ಏನಾಗ್ತಿದೆ ಅಂದರೆ, ಕೆಲವೊಂದು ಕಡೆ ಯಾವ ಕಡೆ ನಿಮ್ಮ BSNL ಟವರ್ ಇಲ್ವೋ ಅಲ್ಲಿ ಲೊಕೇಶನ್ ಶೋ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಸೊ ನಿಮ್ಮ ಲೊಕೇಶನ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಸೊ ನಾನು ರ್ಯಾಂಡಮ್ ಆಗಿ ಒಂದು ಲೊಕೇಶನ್ನ ಸರ್ಚ್ ಮಾಡ್ತೀನಿ ಆಯಿತಾ. ಸೊ ಇಲ್ಲಿ ನಾವು ಲೊಕೇಶನ್ ಸರ್ಚ್ ಮಾಡಿದಾಗ ಸೊ ಅಲ್ಲಿ ಗ್ರೀನ್ ಮತ್ತು ಆರೆಂಜ್ ಲೈನ್ ಬರ್ತಾ ಇದ್ದರೆ, ಸೊ
ಸೊ ನೀವು ಎಲ್ಲಿ ಚೆಕ್ ಮಾಡಿದ್ದೀರೋ ಅಲ್ಲಿ ಗ್ರೀನ್ ಮತ್ತು ಆರೆಂಜ್ ಲೈನ್ ಬರ್ತಾ ಇದ್ರೆ ಸೊ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮಗೆ ನೆಟ್ವರ್ಕ್ ಇದೆ ಅಂತ ಅರ್ಥ. ಅಂದರೆ ನೀವಿರುವಂಥ ಲೊಕೇಶನ್ ಇದೆಯಲ್ಲ ಅಲ್ಲಿ ಗ್ರೀನ್ ಲೈನ್ ಅಥವಾ ಆರೆಂಜ್ ಲೈನ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ BSNL ಅಥವಾ ಜಿಯೋದು ನೆಟ್ವರ್ಕ್ ಬರ್ತಾ ಇದೆ ಅಂತ ಅರ್ಥ ಆಯ್ತಾ. ಸೊ ಇಲ್ಲಿ ನಾನು ನನ್ನ ಲೊಕೇಶನ್ನ ಸರ್ಚ್ ಮಾಡ್ತೀನಿ. ಸೊ ಇಲ್ಲಿ ನನಗೆ ಗೊತ್ತಾಗಿದೆ ಲೊಕೇಶನಲ್ಲಿ ನೆಟ್ವರ್ಕ್ ಬರ್ತಾ ಇದೆ. ಅಂದರೆ ನೆಟ್ವರ್ಕ್ ಬರ್ತಾ ಇದ್ರೆ ನಮಗೆ ಇಲ್ಲಿ ಗ್ರೀನ್ ಅಥವಾ ಆರೆಂಜ್ ಲೈನ್ ಈ ಏನೇನು ಲೈನ್ ಇದೆಯಲ್ಲ ಅದು ಶೋ ಆಗುತ್ತೆ. ಸೊ ಒಂದು ವೇಳೆ ನಿಮ್ಗೆ ಆ ಲೈನ್ ಶೋ ಆಗ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯ ಪರಿಸರದಲ್ಲಿ ಎಲ್ಲೋ ಸೊ ನೀವು ತಗೊಳ್ಳೋದು ವೇಸ್ಟ್ ಆಯಿತಾ. ನೀವು ಇನ್ನು ಇಂಪ್ರೂವ್ಮೆಂಟ್ 4G ಬರುವವರೆಗೂ ಕಾಯಬೇಕಾಗತ್ತೆ, ಅಥವಾ ನಮ್ಮ ಕಡೆಯಲ್ಲಿ ನೆಟ್ವರ್ಕ್ ಬರುವವರೆಗೂ ಕಾಯಬೇಕಾಗತ್ತೆ. ಸೊ ಇವಾಗ ನೀವು ಪೋರ್ಟ್ ಮಾಡ್ಕೊಂಡ್ರಂದ್ರೆ ನಿಮಗೆ ದೊಡ್ಡ ಲಾಸ್ ಆಗುತ್ತೆ ಆಯಿತಾ. ನೀವು ಪೋರ್ಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಆದರೆ ಚಾರ್ಜಸ್ ಬಿಡಿ, ನೆಕ್ಸ್ಟ್ ನಿಮಗೆ ವಾಪಸ್ ಅದನ್ನು ಪೋರ್ಟ್ ಮಾಡೋಕ್ಕೆ ಆಗೋದಿಲ್ಲ. 60 ಡೇಸ್ ತನಕ ಪುನಃ ಕಾಯಬೇಕಾಗತ್ತೆ ಅದೇ ಸಿಮ್ನ ಪೋರ್ಟ್ ಮಾಡಬೇಕಿದ್ರೆ. ನಿಮಗೆ ಆಮೇಲೆ ಒಂದೇ ಆಪ್ಷನ್ ಇರೋದು ಹೊಸ ಸಿಮ್ ತಗೊಳ್ಬೇಕಾಗತ್ತೆ. ನಿಮಗೆ ಜಿಯೋ ಅಥವಾ ಏರ್ಟೆಲ್ನ ಹೊಸ ಸಿಮ್ನ ಪರ್ಚೇಸ್ ಮಾಡಬೇಕಾಗುತ್ತೆ, ಪುನಃ ಪರ್ಚೇಸ್ ಮಾಡಬೇಕು, ತುಂಬ ಡಬಲ್ ಖರ್ಚಾಗಿಬಿಡುತ್ತೆ. ಅದಕ್ಕೆ ಇದನ್ನು ನೀವು ಫಸ್ಟ್ ಟ್ರೈ ಮಾಡಿ ನೋಡ್ಕೊಳ್ಳಿ ಕರೆಕ್ಟಾಗಿ ನಿಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಹಾಗೆ ಈ ವೆಬ್ಸೈಟಲ್ಲಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಈ ವೆಬ್ಸೈಟಲ್ಲಿ ಕೆಲವರಿಗೆ ಏನಾಗುತ್ತೆ ಅಂದರೆ ಈ ವೆಬ್ಸೈಟಲ್ಲಿ ತೋರಿಸಲ್ಲ ಆಯಿತಾ, ಪ್ರಾಬ್ಲಮ್ ಬಂದುಬಿಡುತ್ತೆ. ಸಿಟಿ ಹಳ್ಳಿ ಕಡೆ ಇರೋರಿಗೆ ತೋರಿಸಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು 2 ವೆಬ್ಸೈಟ್ಗೆ ಇದೆಯಲ್ಲ ಅವುಗಳ ಲಿಂಕ್ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಆಯಿತಾ. ಎಲ್ಲದನ್ನು ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್, ಏನು ಡಿಫ್ರೆಂಟ್ ಏನೂ ಇಲ್ಲ. ನಿಮ್ಗೆ ಹೋದ ತಕ್ಷಣ ಗೊತ್ತಾಗುತ್ತದೆ ಹೆಂಗೆ ನೋಡೋದು ಏನಂತ. ಸೊ ಹೋಗ್ಬಿಟ್ಟು ನೋಡಿ. ಇದು ಯಾರಿಗೆಲ್ಲ ವರ್ಕೌಟ್ ಆಯಿತು ಇಲ್ಲೇ ನೋಡ್ಕೊಳ್ಳಿ. ನಿಮ್ಮ ಲೊಕೇಶನ್ ಇಲ್ಲಿ ಟ್ರೇಸ್ ಔಟ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೊಂದು 2 ವೆಬ್ಸೈಟ್ನ ಲಿಂಕ್ ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಔಟ್ ಮಾಡಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ನೀವು ನೋಡ್ಕೊಳ್ಬೋದು ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಕರೆಕ್ಟಾಗಿ ನೋಡಿಕೊಂಡು ಸಿಮ್ನ ಪೋರ್ಟ್ ಮಾಡ್ಕೊಳ್ಳಿ. ಯಾಕಂದರೆ BSNL ಇವಾಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಯಾಕಂದರೆ ತುಂಬ ಜನ ಯೂಸರ್ಸ್ ಇವಾಗ ಶಿಫ್ಟ್ ಆಗ್ತಿದ್ದಾರೆ ಜಿಯೋ ಮತ್ತು ಏರ್ಟೆಲಿಂದ BSNLಗೆ ಬರ್ತಾ ಇದ್ದಾರೆ. ಸೊ ಅವ್ರಿಗೂ ತುಂಬ ಲೋಡ್ ಇದೆ ಆಯಿತಾ, ಅದನ್ನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಅಲ್ಲಿವರೆಗೂ ನೀವು ಕರೆಕ್ಟಾಗಿ ಸಿಮ್ನ ಚೇಂಜ್ ಮಾಡೋಕ್ಕಿಂತ ಮುಂಚೆ ನಿಮಗೆ ನೆಟ್ವರ್ಕ್ ಬರ್ತದೆ ಇಲ್ವೋ ಅಂತ ನೋಡಿಕೊಂಡು ಚೇಂಜ್ ಮಾಡಿ. ಸೊ ನಿಮ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಯಿಂದ ಬಂದಿದ್ದವ್ರಿಗೆ ಎಲ್ಲರಿಗೂ ಲಿಂಕ್ ಇರುತ್ತೆ ಕೆಳಗಡೆ. ಸೊ ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಮಿಸ್ಟರ್ ಫ್ಯಾಕ್ಟೋನ್ ಅಂತ ನಮ್ಮ ಪೇಜ್ ಇದೆ. ಡೈಲಿ ಅಲ್ಲಿ ಟೆಕ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ, ಅಲ್ಲಿ ಡೈಲಿ ಅಪ್ಡೇಟ್ಸ್ ಬರುತ್ತೆ. ಸೊ ಯೂಟ್ಯೂಬಲ್ಲೂ ಕೂಡ ಬರುತ್ತೆ. 2 ಕಡೆ ಸಬ್ಸ್ಕ್ರೈಬ್ ಫಾಲೋ ಆಗಿರಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಂಟಿಲ್ ಟೇಕ್ ಕೇರ್, ಬಾಯ್.